ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ ಹಾಗೂ ನನ್ನ ಪ್ರೀತಿಯ ಚಾನಲ್ನ ವೀಕ್ಷಕ ನೋಡಿ. ಇದನ್ನು ನಾವು ಉತ್ತರಾಣಿ ಕಡ್ಡಿ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡು ನೋಡಿ. ಆಲ್ರೆಡಿ ಇಲ್ಲಿ ಹುಟ್ಟಿದೆ, ಇದರ ಅನುಕೂಲ ಏನು ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಉತ್ತರಾಣಿ ಕಡ್ಡಿ ಇದು ಬಿಳಿ ಹೂವು, ಕೆಂಪು ಹೂವು ಎರಡೂ ಕೂಡ ಆಗುತ್ತದೆ. ಇದು ಹೂ ಬಿಡುತ್ತದೆ, ಹೂ ಬಿಡುವ ಸಸ್ಯ. ಇದು ಎಲ್ಲಿ ಎಂದು ಬೇಕಲ್ಲಿ ನಮ್ಮ ಜಮೀನಲ್ಲಿ ಅದಾಗೆ ಹುಟ್ಟುತ್ತದೆ. ಇದನ್ನು ಪ್ರಮುಖವಾಗಿ ನಾವು ನಾಯಿ ಕಡಿತಕ್ಕೆ ಈ ಎಲೆಯ ರಸವನ್ನು ಹಾಕಿದರೆ ಆ ನಾಯಿ ಕಡಿದಿರುವಂಥ ಜಾಗ ವಾಸಿಯಾಗುತ್ತದೆ. ಇದರಿಂದ ಹಲ್ಲು ಉಜ್ಜುವುದರಿಂದ ಹಲ್ಲು ಮತ್ತು ಒಸಡಿನ ವಾಸನೆಗಳು ನಿವಾರಣೆ ಆಗುತ್ತದೆ. ಮತ್ತು ಕೀಟಗಳು ಕಡಿದಾಗ ಇದರ ಕಾಂಡವನ್ನು ಸುಟ್ಟು ಅದರ ಬೂದಿಯನ್ನು ನಾವು ಅಂದರೆ ಅದು ಪುಡಿ ಮಾಡಿ ಅದನ್ನು ಜೇನುತುಪ್ಪದ ಜೊತೆ ಬೆರೆಸಿ ಕೀಟ ಕಚ್ಚಿದ ಜಾಗಕ್ಕೆ ಹಾಕಿದರೆ ಅದು ವಾಸಿಯಾಗುತ್ತದೆ. ಇದರ ಬೇರನ್ನು ಚೆನ್ನಾಗಿ ಕುಟ್ಟಿ ನೀರಿನಲ್ಲಿ ಬೇಯಿಸಿ ಕುಡಿದರೆ ನಿದ್ರಾಹೀನತೆ ದೂರವಾಗುತ್ತದೆ. ನೆಗಡಿ, ಕೆಮ್ಮು, ರಕ್ತಹೀನತೆ, ಅಸ್ತಮ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದರ ಭಸ್ಮವನ್ನು ಜೇನುತುಪ್ಪ ಜೊತೆ ಬೆರೆಸಿ ಪ್ರತಿದಿನ ನಾವು ಕುಡಿದರೆ ಕಾಯಿಲೆಗಳು ವಾಸಿಯಾಗುತ್ತದೆ. ಮೂಲವ್ಯಾಧಿಗೆ ಇದು ತುಂಬ ಪ್ರಮುಖವಾಗಿದೆ. ಮೂಲವ್ಯಾಧಿಯಿಂದ ಉಂಟಾಗುವಂಥ ರಕ್ತಸ್ರಾವತೆ ಹೆಚ್ಚಾದರೆ ಇದರ ಎಲೆಯ ರಸವನ್ನು ಆ ಕಾಯಿಲೆ ಎಲ್ಲಿ ಇರುತ್ತೆ ಆ ಕಾಯಿಲೆ ಜಾಗಕ್ಕೆ ನೀವು ಹಾಕಿದ್ರೆ ಅದು ವಾಸಿಯಾಗುತ್ತದೆ. ಹಾಗೆ ಚರ್ಮ, ಇದರ ಒಂದು ಎಲೆಯನ್ನು ತೆಗೆದುಕೊಂಡು ಚರ್ಮ ಸುಕ್ಕುಗಟ್ಟುವಿಕೆ ಅಥವಾ ಚರ್ಮದಲ್ಲಿ ಮಚ್ಚೆಗಳಿದ್ದರೆ ಇದರ ರಸವನ್ನು ಅದನ್ನು ಹಾಕೋದ್ರಿಂದ ಆ ಚರ್ಮ ರೋಗಗಳು ಕಡಿಮೆ ಆಗುತ್ತದೆ. ಇದರ ಪ್ರಮುಖವಾಗಿ ನಾವು ಇದನ್ನು ತಿಂದರೆ ನಮಗೆ ಒಂಥರ ಒಗೊಗ್ರಂಗೆ ಸ್ವಲ್ಪ ಲೈಟ್ ಕಹಿ ಇರುತ್ತದೆ. ಇದನ್ನು ತಿಂದರೆ ಅಷ್ಟಾಗಿ ಕಹಿ ಇರುವುದಿಲ್ಲ. ಇದರ ಬೇರಿನಲ್ಲೂ ಕೂಡ ತುಂಬ ಆಯುರ್ವೇದಿಕ್ ಗುಣಗಳನ್ನು ಹೊಂದಿದೆ. ಮತ್ತು ದೀಪಾವಳಿ ಹಬ್ಬದಲ್ಲಿ ಉತ್ತರ ಕರ್ನಾಟಕದ ಭಾಗದ ಅಲ್ಲಿ ಹೆಚ್ಚಾಗಿ ನಾವು ಮತ್ತು ನಮ್ಮಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲೂ ಸಾಮಾನ್ಯವಾಗಿ ಈ ಕಡ್ಡಿಯನ್ನು ನಾವು ಬಾಕ್ಲಿಗೆ ಅಂದರೆ ಸಗಣಿಯಿಂದ ಮಾಡಿದಂತಹ ಉಂಡೆಗಳಿಗೆ ಅಂದರೆ ತಿಪ್ಪಮ್ಮನಿಗೆ ಈ ಕಡ್ಡಿಯನ್ನು ಅಂದರೆ ಹೂವನ್ನು ನಾವು ಸಿಗಿಸಿ ಪೂಜೆಯನ್ನು ಮಾಡುವುದು ಕೂಡ ರೂಢಿಯಲ್ಲಿ ಇದೆ. ಇದು ತುಂಬ ವಾಸ್ತು ಗಿಡ ಆಗಿದ್ದು ಇದನ್ನು ಮನೆಯ ಹತ್ತಿರ ಹಾಕ್ಕೊಂಡ್ರೆ ಯಾವುದೇ ದುಷ್ಟಶಕ್ತಿಗಳು ಮನೆಯ ಹತ್ತಿರ ಬರುವುದಿಲ್ಲ ಎಂಬುದನ್ನು ನಾವು ಹೇಳಲು ಇಷ್ಟಪಟ್ಟು ಈ ದಿನ ಈ ಗಿಡವನ್ನು ಹಾಕುವುದರ ಮೂಲಕ ಈ ದಿನವನ್ನು ನಾವು ಪ್ರಾರಂಭ ಮಾಡೋಣ. ಮುಂದಿನ ವಾರ ನಾವು ನೋಡಿ ಇಲ್ಲಿ ಗಿಡ ಕಿತ್ಕೊಂಡು ಬಂದಿದ್ದೀನಿ. ನೋಡಿ ಇಲ್ಲಿ ಆಲ್ರೆಡಿ ಗುಂಡಿ ತೆಗೆದಿದ್ದೀನಿ ನೋಡಿ. ಇಷ್ಟೇ, ನೀವು ಸಿಂಪಲ್ಲಾಗಿ ಹಾಕಿ ಮುಚ್ಚುವುದರಿಂದ ಈ ಗಿಡ ತುಂಬ ಚೆನ್ನಾಗಿ ಬರುತ್ತದೆ. ನಾವು ಮುಂದಿನ ವಾರ ನೋಡಿ ಇಲ್ಲಿದೆ ಗಣಿಕೆ ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೈ ಹಿಂದ್, ಜೈ ಕಿಸಾನ್. ಎಲ್ಲ ರೈತರಿಗಿಂದು ಶುಭವಾಗಲಿ.